ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಕೋಕೋನಟ್ ಬರ್ಫಿ ಮಾಡೋದನ್ನು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ಕೊಬ್ಬರಿ ಮಿಠಾಯಿ ಅಲ್ಲ. ಇದಕ್ಕೋಸ್ಕರ ನಾನು ತೊಗೊಳ್ತಾ ಇರೋದು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣ ಚೂರುಗಳೆಲ್ಲ ಬಂದುಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಆದರೆ ಎಲ್ಲ ತೆಂಗಿನಕಾಯಿನೂ ನಾನೇನು ಪೌಡ್ರ್ ಮಾಡ್ಕೋತಾ ಇಲ್ಲ, ಹೆಪ್ಪೆಪ್ ಬಂದಿರುತ್ತಲ್ಲ ಅದನ್ನು ಮಾತ್ರನೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಯಾನ್ಗೆ ಹಾಕೊಂಬಿಡೋಣ. ಕುಕ್ಕರ್ ಪ್ಯಾನ್ಗೆ ಹಾಕ್ಕೊತೀನಿ. ದಪ್ಪ ತಳ ಇದ್ದರೆ ಸಿಯಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಇದಕ್ಕೆ ಒಂದು ಮುಕ್ಕಾಲು ಪಾವಷ್ಟು ನಾನು ಒಂದು ತೆಂಗಿನಕಾಯಿಗೆ ಮುಕ್ಕಾಲು ಪಾವು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದೊಂದು ಸಣ್ಣ ಲೋಟ ತೋರಿಸ್ತಾ ಇದ್ದೀನಿ ನೋಡಿ. ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ, ಅಂದರೆ ಇದು ಮುಕ್ಕಾಲು ಪಾವಿಗೆ ಸಮ ಆಗುತ್ತೆ. ಇದೆರಡನ್ನೂ ನಾವು ಹೊಂದಿಸ್ಕೊಂಬಿಡ್ಬೇಕು. ತೆಂಗಿನಕಾಯಿನೂ ಸಕ್ಕರೆನೂ ಹೊಂದಿಸ್ಕೋಬೇಕು. ಈಗ ಹೊಂದಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಒಂದು 3 ಸ್ಪೂನಷ್ಟು ನೀರನ್ನು ಹಾಕ್ಕೊತೀನಿ. ಹಾಕ್ಕೊಂಡು ನೀರನ್ನೂ ಒಂಚೂರು ಹೊಂದಿಸ್ಕೊಂಡ್ಬಿಡ್ತೀನಿ. ಹೊಂದಿಸ್ಕೊಂಡು ಒಂದು ತಟ್ಟೆನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲೇ ಬಿಟ್ಬಿಡ್ತೀನಿ. ನೋಡಿ, ಇವಾಗ ಒಂದಷ್ಟು ಸಣ್ಣ ಊರಿನಲ್ಲೇ ಬಾಡಿಸಿದ್ದೀನಿ ನಾನು. ಬಟ್ ನೀರು ಜಾಸ್ತಿ ಬಿಟ್ಕೋಬಾರ್ದು. ಇದು ನೀರು ಬಿಟ್ಕೊಂಡ್ರೆ ಏನಿಲ್ಲ, ಅದರ ನೀರು ಡ್ರೈ ಆಗೋ ತನಕ ಹುರಿತಾನೆ ಇರಬೇಕಾಗತ್ತೆ. ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಮತ್ತು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ. ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಮಾತ್ರ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇನ್ನು ಒಂದು ಮುಕ್ಕಾಲು, ಈಗ 1 ಸ್ಪೂನಷ್ಟು ರಿಫೈಂಡ್ ಆಯಿಲ್ ಹಾಕ್ಕೋತೀನಿ. ಟೋಟಲಿ ನನಗೆ ಈ ಸ್ವೀಟ್ ಮಾಡೋದಕ್ಕೆ ಒಂದು 1 ಕಪ್ ಅಷ್ಟು ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ನಾನು. ಒಂದೇ ಸತಿ ಹಾಕ್ಕೊಳ್ಳೋಂಗಿಲ್ಲ, ಸ್ವಲ್ಪನೇ ಹಾಕ್ಕೋತಾ ಇರಬೇಕು. ಹಾಕಿ ಹೀಗೆ ತೊಳಸ್ತಾನೆ ಇರಬೇಕು. ಬೇಯುವಾಗ ಮಾತ್ರ ಒಂಚೂರು ಮುಚ್ಚಳ ಮುಚ್ಚಿ ನಾವು ಅವಾಗವಾಗ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಂಡಾದ್ಮೇಲೆ ಮುಚ್ಚೋಂಥ ಅವಶ್ಯಕತೆ ಇಲ್ಲ. ಹೀಗೆ ನೋಡಿಕೊಂಡೇ ಹುರಿಬೇಕಾಗತ್ತೆ. ಇಲ್ಲಾಂದರೆ ಅದು ನೀರು ಹಾಕಿರಲ್ವಲ್ಲ, ಯಾವಾಗ ಸೀದೋಗ್ಬಿಡುತ್ತೋ ಹೇಳಕ್ಕೆ ಬರಲ್ಲ. ಹಾಗಾಗಿ ಈಗ ಒಂದು ಅರ್ಧ ಬೆಂದಾಗಿದೆಯಲ್ಲ, ಈಗ ನಾನು ಒಂದು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು, ಒಂದು ಸಣ್ಣ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಂಟುಗಳು ಇಲ್ದಿದ್ದಂಗೆ ಇದಕ್ಕೆ ಹಾಕಿ ಹೊಂದಿಸ್ಕೊತೀನಿ ನಾನು. ಈ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಬರ್ಫಿ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ಹಾಲು ಹಾಕೋಬೋದು. ಹಾಲು ಹಾಕಿದ್ರೆ ಮತ್ತೆ ನಾವು ತೊಳಸ್ತಾನೆ ಇರಬೇಕಲ್ಲ, ನಿಧಾನ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಮಿಲ್ಕ್ ಪೌಡರ್ನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದ್ರು ಮಿಲ್ಕ್ ಪೌಡರ್ ಇಲ್ಲ ಅಂದರೆ, ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಸ್ವೀಟು ಬರ್ಫಿ ಪೇಡಗಳೇನಾದರೂ ಇದ್ದರೆ ಒಂದು ಪೇಡ ಹಾಕೋಬೋದು. ಇಲ್ಲಾಂದರೆ ಕೋವಾ ಇದ್ದರೆ ಕೋವಾ ಹಾಕೋಬೋದು. ನನಗಿವತ್ತು ಹಾಲಿನ ಪೌಡ್ರ್ ಮನೇಲಿತ್ತು ಅಂದ್ಬಿಟ್ಟು ನಾನು ಇದನ್ನೇ ಹಾಕೋತಾ ಇದ್ದೀನಿ. ಎಲ್ಲದಕ್ಕಿಂತ ಬೇಗ ಆಗೋದು ಅಂದರೆ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದನೇ. ಕೋವಾ ಹಾಕಿದ್ರೂ ಅದೊಂದು ಸ್ವಲ್ಪ ಕರ್ಗ ಹಂಗೆ ಮಾಡಬೇಕು. ಹಾಲು ಹಾಕಿದ್ರೂ ಇನ್ನು ಸ್ವಲ್ಪ ನಿಧಾನ ಆಗಿಬಿಡತ್ತೆ. ಹಾಗಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದೇನಿಲ್ಲ, ಜಾಸ್ತಿ ಟೈಮೇನು ತೊಗೊಳ್ಲಿಲ್ಲ. ನನಗೂ ಒಂದು 8-10 ನಿಮಿಷದೊಳಗಡೆ ಈ ಸ್ವೀಟು ನಂಗೆ ರೆಡಿ ಆಯಿತು. ನೋಡಿ, ತೊಳಸ್ತಾನೆ ಇವಾಗ ಒಂಚೂರು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಬರ್ಫಿ ಕಲರು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋದು ನನ್ನ ಉದ್ದೇಶ. ಅವಾಗವಾಗ ತೊಳಸ್ತಾನೆ ಇರಬೇಕು, ಮುಚ್ಚಿಡಬೇಕು, ತೊಳಸ್ಬೇಕು, ಹಾಗೆ ಮಾಡ್ತಾಯಿದ್ದೀನಿ. ಅವಾಗವಾಗ ಎಣ್ಣೆಗಳು ಹಾಕೋತಾನೆ ಇದ್ದೀನಿ ನಾನು. ಒಂದೊಂದು 2 ಸ್ಪೂನು 3 ಸ್ಪೂನು ಹಾಕೋತಾ ಇದ್ದೀನಿ. ಈ ಸ್ವೀಟ್ ನಿಮ್ಗೆ ಇಷ್ಟ ಆಗುತ್ತೆ, ನನಗೂ ಗೊತ್ತಿದೆ ಗ್ಯಾರಂಟಿ. ಬಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂಥ ಒಳ್ಳೊಳ್ಳೆ ಸ್ವೀಟೇ ಆಗಲಿ, ಎಂತೆಂಥದ್ದು ಅಡುಗೆ ಆಗಲಿ ನಾನು ಮಾಡಿ ತೋರಿಸ್ತೀನಿ. ಮುಂದಿನ ರೆಸಿಪಿ ನಾನು ಮಾವಿನಕಾಯಿನಲ್ಲಿ ಸಾರು ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಧಾರಣ ನಮ್ಮ ಅತ್ತೆ ಮನೇಲಿ ಮಾವಿನ ಹಣ್ಣಲ್ಲಿ ಮಾಡ್ತಾಯಿದ್ರು. ನಾನು ಮಾವಿನ ಹಣ್ಣಲ್ಲೂ ಮಾಡ್ತೀನಿ. ನನಗೆ ಹೊಸ
ಇನ್ವೆನ್ಷನು ಮಾವಿನಕಾಯಿನಲ್ಲೂ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸತಿ ತೋತಾಪುರಿ ಮಾವಿನಕಾಯಿ ಗೊಜ್ಜು ಮಾಡಿದ್ನಲ್ಲ, ಅದನ್ನು ತುಂಬ ಜನ ಎಲ್ಲರೂ ಇಷ್ಟಪಟ್ಟಿದ್ದೀರ. ನನಗೂ ಖುಷಿ ಆಯಿತು, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಈಗ ನಾನು ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. 3 ಏಲಕ್ಕಿ ತೊಗೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಇದೆ, ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ, ಅದಷ್ಟು ಹಾಕಿದ್ರೆ ನಮ್ಮದು ಬರ್ಫಿ ರೆಡಿ ಆಗತ್ತೆ. ಈಗ ಒಂದು ಸ್ವಲ್ಪ ಸಕ್ಕರೆ ನೋಡ್ಬಿಡ್ತೀನಿ ಕರೆಕ್ಟಾಗಿದೆಯಾ ಸ್ವೀಟು ಅಂತ. ಬೇಕಾದ್ರೆ ಈ ಸಮಯದಲ್ಲೇ ಹಾಕ್ಕೊಳ್ಳೋದಾದರೆ ಹಾಕೋಬೋದು. ಬಟ್ ಸ್ವೀಟ್ ಕರೆಕ್ಟಾಗಿದೆ, ಏನು ಅಡಿಷ್ನಲಾಗಿ ಹಾಕೋಂಥ ಅವಶ್ಯಕತೆ ಏನಿಲ್ಲ. ಇನ್ನು ಒಂದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಾಕಿ ಇರೋದು. ನೋಡಿ ಈಗೆಲ್ಲ ಆಲ್ಮೋಸ್ಟ್ ಆದಂಗಾಗಿದೆ. ಈಗ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲಿ ಇನ್ನೇನೆಲ್ಲ ಆಯಿತು ಅಲ್ಲ, ಇದು ಇನ್ನೇನು ಬಾಕಿ ಇಲ್ಲ, ಈ ಸಮಯದಲ್ಲಿ ಹಾಕ್ಕೋತಾ ಇದ್ದೀನಿ. ಈ ಸಮಯದಲ್ಲಿ ಹಾಕ್ಕೊಂಡು ಉಳಿದಿದ್ದನ್ನು ಎಣ್ಣೆನೂ ಹಾಕ್ಕೊಂಡು ನಾನು ಹೊಂದಿಸ್ಬೇಕು. ಇದು ಹಾಕ್ಕೊಳ್ಳೋದ್ರಿಂದನೇ ಒಳ್ಳೆ ಟೇಸ್ಟ್ ಬರೋದು. ಹಾಲಿನ ಪುಡಿಯಿಂದ ಒಂದು ಒಳ್ಳೆ ರುಚಿ ಬಂದರೆ ಈ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಬರ್ಫಿ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರನೇ ಇದನ್ನು ಹಾಕ್ಕೊಳ್ಳೋದು. ನೋಡಿ ಇವಾಗ ಇದೆಲ್ಲ ಆಗಿದೆ. ಇವಾಗ ಒಂದು ತಟ್ಟೆಗೆ ನಾವು ಬಗ್ಸ್ಬಿಡೋಣ. ಬಗ್ಸ್ಬಿಟ್ರೆ ಇದನ್ನು ಒಂದು ಲೆವೆಲ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ತುಂಬ ಸುಡ್ತಾ ಇರುತ್ತಲ್ಲ, ನಾವು ಸೌಟಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ನಾನು ಈ ಐಡಿಯಾ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ.